ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕಂಟಕ. ಉಚಿತ ಅನ್ನದಾನಕ್ಕೂ ಕೂಡ ಸಿಲಿಂಡರ್ ಸಮಸ್ಯೆ ಕಾಡ್ತಾ ಇದೆ. 10 ವರ್ಷದಿಂದ ಉಚಿತ ಅನ್ನದಾನ ಸೇವೆ. ಊಟ ಕೊಡ್ತಾ ಇದ್ದಂತಹ ಅನ್ನದಾನಿ ಕಣ್ಣಲ್ಲಿ ಇದೀಗ ನೀರು ಬರ್ತಾ ಇದೆ. ನಿತ್ಯವೂ ಕೂಡ 300 ಜನರಿಗೆ ಉಚಿತ ಅನ್ನದಾನದ ಸೇವೆ ಮಾಡ್ತಾ ಇದ್ರು. ಅನ್ನದಾನ ಮಾಡ್ತಾ ಇದ್ದಂಥ ಸೈಯದ್ ಗುಲಾಬ್ ಅಂತ ಗ್ಯಾಸ್ ತೊಂದರೆಯಿಂದ ಇದೀಗ 300 ಜನರ ಊಟಕ್ಕೆ ಕಂಟಕ ಎದುರಾಗ್ತಾ ಇದೆ. ನಿಮಾನ್ಸ್ ರಾಜೀವ್ ಗಾಂಧಿ ಕಿದ್ವಾಯಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಆಸರೆಯಾಗಿದ್ದರು. ಕಳೆದ ಹಲವು ವರ್ಷಗಳಿಂದ ಸೈಯದ್ ಗುಲಾಬ್ ಅವರು ಪ್ರತಿನಿತ್ಯ 300 ಜನರಿಗೆ ಊಟವನ್ನು ಕೊಡ್ತಾ ಇದ್ರು ಉಚಿತವಾಗಿ ನಿಮಾನ್ಸ್ ರಾಜೀವ್ ಗಾಂಧಿ ಮತ್ತು ಕಿದ್ವಾಯಿ ಆಸ್ಪತ್ರೆಗಳಲ್ಲಿ. ಇದೀಗ ಸಿಲಿಂಡರ್ ಸಮಸ್ಯೆಯಿಂದ ಈ 300 ಜನರ ಊಟಕ್ಕೆ ಕಂಟಕ ಎದುರಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಸೈಯದ್ ಗುಲಾಬ್ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ 8-10 ದಿನಗಳಿಂದ ಇದೇ ರಾಮಾಯಣ ಆಗ್ಬಿಟ್ಟಿದೆ. ಹೋಟೆಲ್ಗೆ ಹೋದರೆ ಕೆಲವು ಕಡೆ ಕ್ಲೋಸ್ ಆಗಿರುವಂಥದ್ದು, ಹೋಟೆಲ್ಗಳು ಕೆಲವು ಕಡೆ ತೆರವು ಆಗಿರುವಂತಹ ಹಿನ್ನೆಲೆಯಲ್ಲಿ ಒಳಗಡೆ ಹೋಗಿ ಊಟ ತಿಂಡಿ ತಗೊಂಡ್ರೆ ಅಲ್ಲಿ ಗ್ಯಾಸ್ ಬಿಲ್ಲು ಇನ್ಕ್ಲೂಡಿಂಗ್ ಆಗಿ ಕೊಡ್ತಾ ಇದ್ದಾರೆ. ಈ ಒಂದು ಮಧ್ಯದಲ್ಲಿ ಹೋಟೆಲ್ ಕ್ಲೋಸ್ ಆಗಿರೋದು ಒಂದು ಕಡೆ ಆದರೆ ಹೆಚ್ಚುವರಿ ಬಿಲ್ಲನ್ನು ಊಟದ ರೂಪದಲ್ಲಿ ಊಟಕ್ಕೆ ಹಾಕುವಂಥ ಕೆಲಸ ಕೆಲವೊಂದು ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಇದೆಷ್ಟೆಲ್ಲ ನಡುವೆ ಬೆಂಗಳೂರಿನ ನಿಮಾನ್ಸ್ ಬಳಿ ಒಬ್ಬ ವ್ಯಕ್ತಿ ಏನಿದ್ದಾರೋ ಆ ವ್ಯಕ್ತಿ ಹೆಚ್ಚು ಕಡಿಮೆ 10 ವರ್ಷದಿಂದ ಉಚಿತವಾದಂಥ ಅನ್ನದಾನವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವತ್ತು ರೋಟಿ ಚಾರಿಟಿ ಟ್ರಸ್ಟ್ ಎನ್ನುವಂತಹ ಒಂದು ಟ್ರಸ್ಟನ್ನು ನಡೆಸ್ಕೊಂಡು ಇದುವರೆಗೂ ಕೂಡ 3600ಕ್ಕೂ ಹೆಚ್ಚು ದಿನಗಳಿಂದ ಸಾಮಾನ್ಯವಾದಂಥ ಕೆಲಸ ಅಲ್ಲ, ಉಚಿತವಾದಂಥ ಊಟವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ 200ರಿಂದ 300 ಜನ ಊಟವನ್ನು ಸ್ವೀಕಾರ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಮಾಡಿ ಹೋಗುವಂಥ ಕೆಲಸ ಮಾಡ್ತಾರೆ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಯಾಕೆ ಉಚಿತವಾದಂಥ ಊಟವನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಜನ್ರೇಷನಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆ ದುಪ್ಪಟ್ಟಾಗಿರುವಂಥದ್ದು, ಮತ್ತು ಈ ಒಂದು ವ್ಯಕ್ತಿಯನ್ನು ನೋಡೋದಾದರೆ ಉಚಿತವಾದಂಥ ಊಟವನ್ನು ಕೊಡುವಂಥದ್ದು ಯಾಕೆ ಎನ್ನುವಂಥ ಪ್ರಶ್ನೆ. ಸರ್, ಯಾಕೆ ಈ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದು? ಈಗ ಗೊತ್ತಾಗ್ತಾ ಇದೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಬೇಕು ಅಂತಂದರೆ 8ರಿಂದ 10 ಸಾವಿರ ಕೊಡ್ತೀನಿ ಅಂದರೆ ಕೊಡೋಕ್ಕೆ ರೆಡಿ ಇಲ್ಲ. ಇಂಥ ಸಂದರ್ಭದಲ್ಲಿ ಹೆಂಗೆ ಸರ್ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತ? ಏನೋ ದೇವರು ಕೃಪಾ ಇದೆ ನಮ್ಮ ಮೇಲೆ. ಹೆಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದು 4 ದಿವಸ ತನಕ ನಮ್ಮ ಹತ್ರ ಒಂದು ಸಿಲಿಂಡ್ರ್ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಸ್ಬೋದು. ಯಾಕಂದರೆ ಅದು ಆದಮೇಲೆ ಎಲ್ಲರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಯಾರ್ಯಾರು ಊಟಕ್ಕೆ ಬರ್ತಾ ಇದ್ದಾರೆ ಜನಗಳು. ಇವಾಗ 4 ದಿವಸ ಇರುತ್ತೋ 5 ದಿವಸ ಇರುತ್ತೆ, ಆದಮೇಲೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಭಾಳ ತೊಂದರೆ ಆಗಿಬಿಡ್ತಾ ಇದೆ ಗ್ಯಾಸ್ಗೆ. ಅಂದರೆ ನಮಗೆ ನಮ್ಮ ಕುಕ್ಗೆ ಆ ಸೌದೆನಲ್ಲಿ ಮಾಡೋಕ್ಕೆ ಐಡಿಯಾ ಇಲ್ಲ. ಯಾಕಂದರೆ ನಮ್ಮದು ಕಿಚನ್ ಒಳಗಡೆ ಇರೋದು ಆ ಥರ ಇದೆ. ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಅದು ಕಷ್ಟ ಅದು ಕೋವಿಡ್ನಲ್ಲಿ ಬಂದಿದ್ದು ಕಷ್ಟ, ಅದು ಬೇರೆ ಕಷ್ಟ. ಅದಕ್ಕಿಂತ ಇದು ಜಾಸ್ತಿ. ಯಾಕಂದರೆ ಆ ಟೈಮ್ನಲ್ಲಿನೂ ನಮಗೆ ಗ್ಯಾಸ್ ಸಿಗ್ತಾಯಿತ್ತು, ಹೆಂಗಾದರೂ ಒಂದು ಗ್ಯಾಸ್ ಸಿಗ್ತಾಯಿತ್ತು. ಈ ಟೈಮ್ನಲ್ಲಿ ಖಂಡಿತ ನಮಗೆ ಗ್ಯಾಸ್ ಸಿಗ್ತಾಯಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡಿ ಬೇರೆ ಮನೆಯವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂದೊಂದು ಸಿಲಿಂಡ್ರ್ ತೊಗೊಂಡು ಅಡ್ಜಸ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ನಮಗೆ 2 ದಿವಸಕ್ಕೆ 1 ಸಿಲಿಂಡ್ರ್ ಆಗುತ್ತೆ. ಇವಾಗ 250 ಜನಕ್ಕೆ ನಾವು ಡೈಲಿ ಊಟ ಮಾಡಿಸ್ಬೇಕು ಮಧ್ಯಾಹ್ನ ಟೈಮ್ನಲ್ಲಿ. ತುಂಬ ಕಷ್ಟ ಆಗ್ತಾಯಿದೆ. ನೋಡೋಣ, ಒಂದು 5 ದಿವಸ ತನಕ ಒಂದು ಸ್ಟಾಕ್ ಇದೆ. ನೋಡೋಣ, ದೇವರು ಏನಾದರೂ ದೇವರ ಕೃಪೆಯಿಂದ ಏನಾದರೂ ಈ ವಾರ ಇದೆ ಅಲ್ವಾ, ಏನಾದರೂ ಜಲ್ದಿ ಏನಾದರೂ ಆಗಿದ್ರೆ ನಮಗೆ ಸೌಲಭ್ಯ ಆಗತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು ವೇಳೆ ಖಾಲಿ ಆದರೆ ಎಲ್ಲಂಗೆ ಸಂಪರ್ಕ ಮಾಡಿದ್ರೆ ಸರ್ ಗ್ಯಾಸ್ ಸಿಲಿಂಡರ್ಗೆ ಹೇಗೆ ಅಂತೇಳಿ? ಇಲ್ಲ, ಎಲ್ಲ ಏಜೆನ್ಸಿಗೆ ಹೋಗಿ ಬಂದಿದ್ದೀನಿ. ಎಲ್ಲ ಲಾಕ್ ಇದೆ, ಎಲ್ಲ ಲೈನ್ ಇದೆ. ನೀವು ಬುಕ್ಕಿಂಗ್ ಮಾಡಿದ್ದೀರಾ ಅಂತ ಆಲ್ರೆಡಿ ನಾನು ಬುಕ್ಕಿಂಗ್ ಮಾಡಿದ್ರೇನು ಅದು ಬರೋಕ್ಕೆ 10 ದಿವಸ ಆಗ್ತಾಯಿದೆ. ಒಂದು 10 ದಿವಸ ಬ್ಯಾಕ್ ನಾನು ಬುಕ್ಕಿಂಗ್ ಮಾಡಿದ್ದೀನಿ, ಅದೂ ಬರ್ತಾ ಇಲ್ಲ. ಯಾಕಂದರೆ ನಾನು ಕಮರ್ಷಿಯಲ್ ಯೂಸ್ ಮಾಡ್ಕೊಂಡಿದ್ದು, ಅದನ್ನು ಇವಾಗ ಸಪ್ಲೈನೇ ಮಾಡ್ತಾ ಇಲ್ಲ. ಇವಾಗ ನನ್ನ ಮನೆಯಲ್ಲಿ ಇದ್ದಿದ್ದು ಎಕ್ಸ್ಟ್ರಾ ಸಿಲಿಂಡ್ರು ಅದು ತೊಗೊಂಡು ಬಂದುಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನಾನು. ಇಷ್ಟು ಸದ್ಯಕ್ಕೆ ಇವತ್ತಿನ ಒಂದು ಊಟದ ವಿಚಾರವಾಗಿ, ಉಚಿತ ಊಟದ ಸೇವೆ ವಿಚಾರವಾಗಿ, ಗ್ಯಾಸ್ ಸಮಸ್ಯೆ ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.